ಎಲ್ಲರಿಗೂ ನಮಸ್ಕಾರಗಳು. 2025ನೇ ಮಾರ್ಚ್ನಲ್ಲಿ ನಡೆಯುವಂಥ SSLC ಪರೀಕ್ಷೆಯ ಒಂದು ನೋಂದಣಿಗೆ ಸಂಬಂಧಿಸಿದಂತೆ ಈ ಒಂದು ನೋಂದಣಿಯ ದಿನಾಂಕವನ್ನು ವಿಸ್ತಾರ ಮಾಡಿ ಇಲಾಖೆಯು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಆದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಈ ಒಂದು ನೋಂದಣಿಗಾಗಿ ನಿಗದಿಪಡಿಸಿರುವಂಥ ದಿನಾಂಕ ಯಾವುದಿತ್ತು ಅಂದರೆ ನವೆಂಬರ್ 20. ಸೊ ನವೆಂಬರ್ 20ರ ಒಳಗಾಗಿ ಈ ಒಂದು ರೆಗ್ಯುಲರ್ ವಿದ್ಯಾರ್ಥಿ ಆಗಿರ್ಬೋದು, ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಅಥವಾ ಖಾಸಗಿ ಅಭ್ಯರ್ಥಿಗಳನ್ನು ನೋಂದಣಿ ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿತ್ತು. ಸೊ ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳ ನೋಂದಣಿ ಪ್ರೊಸೆಸ್ ವಿವಿಧ ತಾಂತ್ರಿಕ ತೊಂದರೆಗಳಿಂದ ವಿಳಂಬವಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೊನೆಯ ದಿನಾಂಕವನ್ನು ನವೆಂಬರ್ 30ಕ್ಕೆ ವಿಸ್ತರಿಸಿ ಇಲಾಖೆಯು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದು ಒಂದಾಗಿದೆ. ಇದಾದ ನಂತರ ಈ ಒಂದು ಪರೀಕ್ಷೆ ಶುಲ್ಕವನ್ನು ಮುದ್ರಿಸಲಿಕ್ಕೆ ಈಗ ಡಿಸೆಂಬರ್ 2ರಿಂದ ಡಿಸೆಂಬರ್ 7ರವರೆಗೆ ಅವಕಾಶವನ್ನು ಕೊಟ್ಟಿದ್ದು, ಈ ಒಂದು ಅವಧಿಯ ಒಳಗಾಗಿ ಶಾಲಾ ಮುಖ್ಯಸ್ಥರು ಈ ಒಂದು ಶುಲ್ಕವನ್ನು ಈ ಚಲನನ್ನು ಕಟ್ಟಬೇಕಾಗತ್ತೆ, ಮುದ್ರಿಸ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಈ ಮುದ್ರಿಸಿಕೊಂಡಿರುವಂಥ ಚಲನನ್ನು ಬ್ಯಾಂಕಿಗೆ ಜಮಾ ಮಾಡಲಿಕ್ಕೆ ದಿನಾಂಕ ಡಿಸೆಂಬರ್ 2ರಿಂದ ಡಿಸೆಂಬರ್ 12ರವರೆಗೆ ಸಮಯಾವಕಾಶವನ್ನು ಕೊಡಲಾಗಿದೆ. ಸೊ ಆದ್ಮೇಲೆ ತಾವು ಗಮನಿಸಬೇಕು, ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರಾಗಿರ್ಬೋದು ಹಾಗೂ ಮುಖ್ಯ ಗುರುಗಳು, ಇಲ್ಲಿ ಲಾಸ್ಟ್ ಡೇಟ್ ಏನಿದೆ ನವೆಂಬರ್ 30 ಇದೆ. ಇನ್ನು ಚಲನನ್ನು ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಡಿಸೆಂಬರ್ 2ರಿಂದ ಡಿಸೆಂಬರ್ 7ರವರೆಗೆ ಇದೆ. ಇನ್ನು ಮುದ್ರಿಸಿಕೊಂಡಿರುವಂಥ ಚಲನನ್ನು ಬ್ಯಾಂಕಿನ ಖಾತೆಗೆ ಜಮಾ ಮಾಡಲಿಕ್ಕೆ ಡಿಸೆಂಬರ್ 2ರಿಂದ ಡಿಸೆಂಬರ್ 12ವರೆಗೆ ಸಮಯಾವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಇದು ಭಾಳ ಇಂಪಾರ್ಟೆಂಟು. ಇನ್ನು ದಂಡ ಶುಲ್ಕದೊಂದಿಗೆ ವಿಸ್ತರಿಸಿ ನೋಂದಣಿಗೆ ನಿಗದಿಪಡಿಸಿರುವಂಥ ದಿನಾಂಕ. ಸೊ ದಂಡವನ್ನು ಕೊಟ್ಟು ಅಂದರೆ ಪ್ರತಿ ಅಭ್ಯರ್ಥಿಗೆ 200 ರೂಪಾಯಿ ದಂಡ ಶುಲ್ಕವನ್ನು ಪಡೆದುಕೊಂಡು ಈ ಒಂದು ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಇದು ದಿನಾಂಕ ಯಾವಾಗ ಅಂದರೆ ಡಿಸೆಂಬರ್ 2ರಿಂದ ಡಿಸೆಂಬರ್ 7ರವರೆಗೆ ಏನಂದರೆ ಈ ಒಂದು ದಂಡ ಸಹಿತ ಒಂದು ನೋಂದಣಿಗೆ ಅವಕಾಶ ಇದ್ದು, ಸೊ ಈ ಒಂದು ಹಣ ಏನಿದೆ ನೆಫ್ಟ್ ಚಲನ್ ಮುಖಾಂತರ ಬ್ಯಾಂಕಿಗೆ ಸಲ್ಲಿಸಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಬ್ಯಾಂಕಿನ ಮೂಲ ಚಲನ ಪ್ರತಿ, ನೋಂದಣಿಯ ಭೌತಿಕ ಅರ್ಜಿ ಮತ್ತು ಇತರ ದಾಖಲೆಗಳನ್ನು ಮಂಡಳಿಗೆ ತಲುಪಿಸಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ 12. ನೋಡಿ, ಅದಕ್ಕಾಗಿ ನಾವು ಈ ಒಂದು ದಂಡ ಶುಲ್ಕದೊಂದಿಗೆ ನೋಂದಣಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದು. ವಿದ್ಯಾರ್ಥಿಗಳು ಕೂಡಲೇ ಶಾಲೆಗೆ ಹೋಗಿ ಮುಖ್ಯಗಳನ್ನು ಸಂಪರ್ಕಿಸಿ ಈ ಒಂದು ಕೊನೆಯ ದಿನಾಂಕ ಏನಿದೆ ನವೆಂಬರ್ 30ರ ಒಳಗಾಗಿ ಶಾಲೆಗೆ ಹೋಗಿ ನೋಂದಣಿ ಪ್ರೊಸೆಸ್ಗೆ ಅಗತ್ಯ ಇರುವಂಥ ಫೋಟೋ ಇರ್ಬೋದು, ಸಿಗ್ನೇಚರ್ಸ್ ಇರ್ಬೋದು, ಕಾರ್ಡ್ ಸರ್ಟಿಫಿಕೇಟು, ಇನ್ನಿತರ ದಾಖಲೆಗಳನ್ನು ಶಾಲೆಗೆ ಸಲ್ಲಿಸಬೇಕಾಗ್ತದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಕೊಟ್ಟಿರುವಂಥದ್ದು. ಸೊ ಆದಮೇಲೆ ಈ ರೀತಿಯ ಒಂದು SSLC ರಿಲೇಟ್ ಆಗಿರ್ಬೋದು ಅಥವಾ ಒಂದು ಎಕ್ಸಾಮ್ಸ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ಅಪ್ಡೇಟನ್ನು ಪಡೀಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.